ಆ, ಈಗ ಸದ್ಯ ಸೆಕೆಂಡ್ ಇಯರ್ ಮುಗಿಸಿದವ್ರಿಗೆ ಒಂದಿಷ್ಟು ಹೇಳೋದಿತ್ತು ನನ್ನ ಕಡೆಯಿಂದ. ಒಂದು 4-5 ದಿವಸದಿಂದ ಥಾಟ್ಸ್ ಇದ್ವು ಏನು ಹೇಳಬೇಕು ಅಂತಂದು, ಬಟ್ ರೆಕಾರ್ಡ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಈಗ ಐ ಆಮ್ ಡೂಯಿಂಗ್ ದಿಸ್. ಈಗ ನನ್ನ ಪ್ರಕಾರ ಈಗ ಸದ್ಯ ಏನು ಸೆಕೆಂಡ್ ಇಯರ್ ಮುಗಿಸಿರಿ ಅಂತ ಇನ್ನೂ ಇಂಗ್ಲೀಷ್ ಎಕ್ಸಾಮ್ ಉಳ್ದೈತಿ, ಬಟ್ ಅದನ್ನ ಸೈಡಿಗೆ ಇಟ್ಟರೆ ಈ ನಿಮ್ಮನ್ನ ವಿ ಕ್ಯಾನ್ ಕ್ಲಾಸಿಫೈ ಇಂಟು 3 ಸೆಕ್ಷನ್ಸ್. ಫಸ್ಟ್ ಸೆಕ್ಷನ್ ಅಂದರೆ ಇವ್ರು ಫಸ್ಟ್ ಅವ್ರ ಸೆಕೆಂಡ್ ಹಿಂಗಂತಲ್ಲ, ಒಂದನೇದ್ದು ಯಾರ್ಯಾರು ಅಂದ್ರೆ ದೋಸ್ ಹೂ ಹ್ಯಾವ್ ಡಿಸೈಡೆಡ್ ದ್ಯಾಟ್ ಐದರ್ ದೇ ವಿಲ್ ಡೂ ಇಂಜಿನಿಯರಿಂಗ್ ಆರ್ ಮೆಡಿಕಲ್. ಅವರು ಫಿಕ್ಸ್ ಆಗಿ ಡಿಸೈಡ್ ಮಾಡ್ಯಾರ ಏನಂತ, ಐದರ್ ದೇ ವಿಲ್ ಡೂ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಅಂತ. ಈಗ ಇವು ಎರಡು ಏನು ಡಿಸೈಡ್ ಮಾಡ್ಯಾರ ಆಲ್ರೆಡಿ, ಫರ್ಮ್ ಡಿಸಿಷನ್ ಐತೆ ಅವರು. ಐ ಆಮ್ ಸ್ಪೀಕಿಂಗ್ ಅಬೌಟ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಡಿಸೈಡೆಡ್ ಫರ್ಮ್ಲಿ ದ್ಯಾಟ್ ದೇ ಐದರ್ ಡೂ ಇಂಜಿನಿಯರಿಂಗ್ ಆರ್ ಮೆಡಿಕಲ್. ಸೊ ಅವ್ರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಯಾರ. ಎದ್ರದ್ದು ಪ್ರಿಪ್ರೇಷನ್ ಅಂದ್ರೆ ಐದರ್ CET ಆರ್ ನೀಟ್ ಆರ್ JEE, ಇದ್ರ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ. ಇವ್ರಿಗೆ ನಾನು ಭಾಳ ಹೇಳಕ್ಕೆ ಈಗೇನು ಏನು ಹೇಳ್ಕೊಂಡು ಮಾಡೀನಿ ಅದ್ರಾಗ ಭಾಳ ಏನು ಹೇಳೋದಿಲ್ಲ ನಿಮಗೆ, ಬಿಕಾಸ್ ಯು ನೋ ವಾಟ್ ಟು ಡೂ, ಯು ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಓನ್ಲಿ ಥಿಂಗ್ ಐ ವಾಂಟ್ ಟು ಟೆಲ್ ಯು ಈಸ್, ಏನು ನೀವು ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿರಿ, ಸಿನ್ಸಿಯರ್ ಮಾಡಕತ್ತೀರಿ, ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡಿರಿ ಅಂತ ಹೇಳ್ಬೋದು. ಹೊರತು ನಿಮಗೆ ಐ ಡೋಂಟ್ ವಾಂಟ್ ಟು ಟೆಲ್ ಮಚ್ ಇನ್ ದಿಸ್ ವಿಡಿಯೋ, ಬಿಕಾಸ್ ಯುವರ್ ಪಾತ್ ಈಸ್ ಕ್ಲಿಯರ್, ಯು ನೋ ವಾಟ್ ಟು ಡೂ, ಯು ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಓನ್ಲಿ ಥಿಂಗ್ ಐ ವಾಂಟ್ ಟು ಟೆಲ್ ಯು ಇಸ್, ಯು ಡೂ ಇಟ್ ಮೋರ್ ಎಫಿಷಿಯೆಂಟ್ಲಿ. ಅಂದರೆ ದ ನಂಬರ್ ಆಫ್ ಅವರ್ಸ್ ಯು ಆರ್ ಸ್ಪೆಂಡಿಂಗ್ ಆನ್ ದ್ಯಾಟ್ ಅದು ಇನ್ಕ್ರೀಸ್ ಮಾಡಿರಿ. ಯಾವ್ಯಾವ ಸೋರ್ಸಸ್ ಅವೈಲೇಬಲ್ ಅದೋ ಆ ಸೋರ್ಸಸ್ಸನ್ನು ಸ್ವಲ್ಪ ಎಫಿಷಿಯೆಂಟ್ಲಿ ಯೂಸ್ ಮಾಡಿರಿ. ನಾವು ಹೇಳೋದಾತು, ನಮ್ಮ ಕಾಲೇಜಿಂದ ಆತು ರೋಹಿತ್ ಸರ್ ಆತು, ಪುನೀತ್ ಸರ್ ಆತು, ಇವ್ರು ಹೇಳೋದಾತು, ಆಮೇಲೆ ಎಕ್ಸ್ಟರ್ನಲ್ ಸೋರ್ಸಸ್ ಯೂಸ್ ಮಾಡೋದಾತು, ಇದನ್ನು ಮೋರ್ ಎಫಿಷಿಯೆಂಟ್ಲಿ ಮಾಡಿರಿ. ಕರೆಕ್ಟ್ ನಾ ಹೇಳಿದ್ದೆ ಒಂದು ಫಸ್ಟ್ ವೀಡಿಯೋದಾಗ, ಒಂದು ವೀಕ್ಲಿ ಟೈಮ್ ಟೇಬಲ್ ಹಾಕೋರಿ. 3-4 ದಿವಸ ಟೈಮ್ ಟೇಬಲ್ ಹಾಕೋರಿ. ಆ 3-4 ದಿವಸ ಈ ಚಾಪ್ಟರ್ನ ಡಿಸೈಡ್ ಮಾಡಿರಿ. ಆ 3-4 ದಿವಸ ಆ ಚಾಪ್ಟರ್ಸ್ ಮುಗಿಯೋ ಹಂಗೆ ನೋಡ್ಕೊರಿ. ಇನ್ನೊಂದು ನಂಬರ್ ಆಫ್ ಅವರ್ಸ್ ಜಾಸ್ತಿ ಮಾಡಿರಿ, ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಮಾಡಿರಿ. ಇದನ್ನು ನಿಮಗೆ ನಾ ಹೇಳ್ತೀನಿ. ಆಬ್ವಿಯಸ್ಲಿ ಸಬ್ಜೆಕ್ಟ್ ವೈಸ್ ಅಂತೂ ವಿ ಆರ್ ಹೆಲ್ಪಿಂಗ್ ಯು. ಏನು ಡೌಟ್ ಇದ್ದರೆ ಆಬ್ವಿಯಸ್ಲಿ ಯು ಕ್ಯಾನ್ ಕಾಲ್ ಆ್ಯಂಡ್ ಆಸ್ಕ್. ಓಕೆ, ಈಗ ಸೆಕೆಂಡ್ ಸೆಕ್ಷನ್ ಆಫ್ ಸ್ಟೂಡೆಂಟ್ಸು ನನ್ನಂಥವ್ರು, ದೋಸ್ ಹೂ ವಾಂಟ್ ಟು ಡೂ ಇಂಜಿನಿಯರಿಂಗ್ ಫಾರ್ ದ ಸೇಕ್ ಆಫ್ ಇಟ್. ಮೆಡಿಕಲ್ ಅಂತೂ ಯು ಕಾನ್ ಡೂ ಫಾರ್ ದ ಸೇಕ್ ಆಫ್ ಇಟ್, ಬಿಕಾಸ್ 10 years ಆಫ್ ಯುವರ್ ಲೈಫ್ ಯು ಕ್ಯಾನ್ ನಾಟ್ ಡೆಡಿಕೇಟ್ ಫಾರ್ ದ ಸೇಕ್ ಆಫ್ ಇಟ್. ಇಂಜಿನಿಯರಿಂಗ್ 4 ವರ್ಷ ಯು ಕ್ಯಾನ್. ಅಂದರೆ ಹೆಂಗೆ ನಿಮ್ಮ ಮೆಂಟಾಲಿಟಿ ಇರಬಹುದು ಅಂದ್ರೆ, ಇಂಜಿನಿಯರಿಂಗ್ ಮಾಡೋನು ಬಿಕಾಸ್ ಅದು ಆ ಡಿಗ್ರಿಗೆ ಒಂದು ಸ್ವಲ್ಪ ವ್ಯಾಲ್ಯೂ ಐತಿ, ಅಥವಾ ಅಟ್ಲೀಸ್ಟ್ ಪೀಪಲ್ ಥಿಂಕ್ ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂ. ಸೊ ಒಂದು ಮಾಡೋನು. ಆಮೇಲೆ 4 ವರ್ಷ ಆದಮೇಲೆ ಯಾವುದೊಂದು ಬ್ರಾಂಚ್ನ ಸೆಲೆಕ್ಟ್ ಮಾಡಿದ್ದೆ, ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡಿದ್ದೆ. ಆ ಬ್ರಾಂಚ್ನಾಗ ನಂಗೆ ಇಂಟ್ರೆಸ್ಟ್ ಬಂತು, ನಾ ಸಾಫ್ಟ್ವೇರ್ ಕಂಪ್ನಿ ಒಳಗೆ ಜಾಬ್ ಮಾಡ್ತೀನಿ. ಬರಲಿಲ್ಲ ಅಂದ್ರೆ ಐ ವಿಲ್ ಚೇಂಜ್ ದ ಫೀಲ್ಡ್ ಅವಾಗ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್, ಲಾಟ್ ಆಫ್ ಸೆಲೆಬ್ರಿಟೀಸ್, ಲೈಕ್ ಇಫ್ ಯು ಕನ್ಸಿಡರ್ ರಕ್ಷಿತ್ ಶೆಟ್ಟಿ ಇಂಜಿನಿಯರಿಂಗ್ ಮಾಡಿ ನಾವು ಹೀಸ್ ಶೈನಿಂಗ್ ಇನ್ ಡಿಫ್ರೆಂಟ್ ಫೀಲ್ಡ್. ಅನಿಲ್ ಕುಂಬ್ಳೆ ಇಂಜಿನಿಯರಿಂಗ್ ಕಲ್ದಾನ, ಸುದೀಪ್. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಡನ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ ಶೈನಿಂಗ್ ಇನ್ ಅದರ್ ಫೀಲ್ಡ್ಸ್. ನಾವು ನಿಮ್ಮ ಲೆಕ್ಚರರ್ಸ್, ವಿ ಹ್ಯಾವ್ ಡನ್ ಇಂಜಿನಿಯರಿಂಗ್ ಆ್ಯಂಡ್ ಡೂಯಿಂಗ್ ಗುಡ್ ಇನ್ ಅದರ್ ಫೀಲ್ಡ್ಸ್. ಸೊ ಯು ಮೈಟ್ ಬಿ ಥಿಂಕಿಂಗ್ ಲೈಕ್ ದಿಸ್, ಇಂಜಿನಿಯರಿಂಗ್ ಮುಗಿಸೋನು ಫಾರ್ ದ ಸೇಕ್ ಆಫ್ ಇಟ್ ಮಾಡೋನು. ಮುಂದೆ ಇಫ್ ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಫೀಲ್ಡ್, ಐ ವಿಲ್ ಕಂಟಿನ್ಯೂ ಇನ್ ದ್ಯಾಟ್ ಫೀಲ್ಡ್, ಎಲ್ಸ್ ಐ ಚೇಂಜ್ ದ ಫೀಲ್ಡ್ ಅಂತ ಅಂದ್ಕೊಂಡಿರ್ಬೋದು. ನೀವು ನಿಮಗೊಂದಿಷ್ಟು ಮಂದಿಗೆ ಕನ್ಫ್ಯೂಷನ್ ಇತ್ತು ಅನ್ಕೋರಿ, ನೀವು 1ನೇ ಸೆಕ್ಷನೋ 2ನೇ ಸೆಕ್ಷನೋ ಅಂತ ಕನ್ಫ್ಯೂಷನ್ ಇತ್ತು ಅಂದರೆ, ಇಫ್ ಯು ಆರ್ ನಾಟ್ ಎಟ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಸಿನ್ಸಿಯರ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, 0% ಪ್ರಿಪರೇಷನ್ ಐತಿ ನಿಮ್ಮದು ಅಂದರೆ ಯು ಡೆಫಿನೆಟ್ಲಿ ಬಿಲಾಂಗ್ ಟು ದ ಸೆಕೆಂಡ್ ಸೆಕ್ಷನ್ ನನ್ನ ಪ್ರಕಾರ. ಸೊ ನೀವು ಮಾಡ್ಬೇಕಂತ ಮಾಡಿರಿ, ಅದು ನೋಡು ಮುಂದೆ ಅಂತ ಹಿಂಗೈತಿ ನಿಮ್ಮ ತಲೆಗೆ. ಈಗ ನಂದೇನು ನಿಮಗೆ ಹೇಳಬೇಕು ಅಂದ್ರೆ, ಓಕೆ ಯು ವಾಂಟ್ ಟು ಡೂ ಇಂಜಿನಿಯರಿಂಗ್ ಅಲ್ಲ, ಅಂದರೆ ಫಾರ್ ದ ಸೇಕ್ ಆಫ್ ಇಟ್, ಬಟ್ ಏನೋ ಒಂದು ಮಾಡ್ಬೇಕಂತ ಮಾಡಿರಿ. ಬಟ್ ನೀವು 1ನೇ ಸೆಕ್ಷನ್ ಇರುತ್ತೆ, ಫರ್ಮ್ ಇಲ್ಲ, ಬಟ್ ಯು ವಾಂಟ್ ಟು ಡೂ.
ಈಗ ಹಂಗೆ ಯು ವಾಂಟ್ ಟು ಡೂ, ಆಮೇಲೆ ನಿಮ್ಗೆ ಅದು ಲೈಕ್ ಆಗಲಿಲ್ಲ ಅಂದ್ರೆ ಚೇಂಜ್ ಮಾಡ್ಬೇಕಂತ ಮಾಡಿರಿ. ಈಗ ಆಮೇಲೆ ಚೇಂಜ್ ಮಾಡೋದು ಸೆಕೆಂಡರಿ. ಫಸ್ಟ್ ಯು ಶುಡ್ ಗೆಟ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ. ಟು ಗೆಟ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜ್ ಸುಮ್ಮನೆ ಅಂಥ ಇಂಥ ಇಂಜಿನಿಯರಿಂಗ್ ಕಾಲೇಜಾಗ ಮಾಡೋಕ್ಕಿಂತ ಇಟ್ ವಿಲ್ ಬಿ ಗುಡ್ ಟು ಡೂ ಇಂಜಿನಿಯರಿಂಗ್ ಇನ್ ಬೆಟರ್ ಕಾಲೇಜಸ್ ಲೈಕ್ RV ಆರ್ ಇಲ್ಲೇ ಹತ್ತಿರ ಹೇಳೋದಾದ್ರೆ ಹುಬ್ಳಿ BUB ಇಂಥವೆಲ್ಲ ಇಲ್ಲಿ ಇಂಥ ಕಾಲೇಜಸ್ನಾಗ ಮಾಡೋದು ಬೆಟರ್ ಅಲ್ಲ, ಮಾಡೋ ಕೈಲಿ. ಸೊ ಟು ಗೆಟ್ ಇನ್ ಟು ದೋಸ್ ಕಾಲೇಜಸ್ obviously you have to prepare for competitive exams like JEE and CET. ಸೊ ಫಾರ್ ದ ಸೇಕ್ ಆಫ್ ಇಟ್ ಮಾಡ್ಬೇಕು ಅಂದ್ಕೊಂಡವರು ಆಮೇಲೆ ನಾವು ಪ್ರಿಪ್ರೇಷನ್ ಮಾಡ್ತೀವಿ ತಗೋ ಅಂತ ಏನು ಅನ್ಕೊಳಕತ್ತೀರಿ, ಆಮೇಲೆ ಬರೋಂಗಿಲ್ಲ, ಈಗ ಮಾಡ್ಬೇಕು. ಸೊ ಇದನ್ನು ಕೇಳಿ ಓಕೆ ಇವಾಗ ಕರೆಕ್ಟ್ ಹೇಳತ್ತಾನ ಅಂತ ನಿಮ್ಗೆ ಅನಿಸಿ, ಇಫ್ ಯು ವಾಂಟ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ನೌ, ಯು ಥಿಂಕ್ ಇನ್ನೂ ತನಕ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ, ಈಗ ನಾ ಹೇಳ್ಬೇಕಾತು ಅಥವಾ ಬೇರೆ ಯಾರು ಹೇಳ್ಬೇಕಾತು ಹಿಂಗೆ ಮಾಡಿರಿ ಅಂತ ಹೇಳಿದ ಮೇಲೆ ನಿಮ್ಗೆ ಏನೋ ತಲೆಗೆ ಹೊಂಟೈತಿ, ಓಕೆ ಪ್ರಿಪೇರ್ ಮಾಡ್ಬೇಕು ನಾವು ಅಂತ ನಿಮ್ಗೆ ಅನ್ಸಾಕತ್ತೈತಿ ಅಂದ್ರೆ ಥಿಂಕ್ ಒನ್ ಸೆಕೆಂಡ್. ಇನ್ನೂ ತನಕ ನೀವು ಸ್ಟಾರ್ಟ್ ಮಾಡಿಲ್ಲ, ಇಫ್ ಯು ವಾಂಟ್ ಟು ಡೂ ಇನ್ಮೇಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿರಿ ಅಂದ್ರೆ ಐ ಡೋಂಟ್ ಥಿಂಕ್ ಯು ರಿಯಲಿ ವಾಂಟ್ ಟು ಡೂ ಇಂಜಿನಿಯರಿಂಗ್ ಅಂತ ನನಗೆ ಅನ್ಸುತ್ತೆ. ಇಫ್ ಯು ರಿಯಲಿ ಥಿಂಕ್, ಆಸ್ಕ್ ಯುವರ್ ಸೆಲ್ಫ್ ಒನ್ಸ್ ಅಗೇನ್, ಆ ಕ್ವಶನ್ ನಿಮ್ಗೆ ನೀವು ಕೇಳ್ಕೊರಿ, ಐ ರಿಯಲಿ ವಾಂಟ್ ಟು ಡೂ ಇಂಜಿನಿಯರಿಂಗ್? ಆಸ್ಕ್ ಯುವರ್ ಸೆಲ್ಫ್. ಇಫ್ ದ ಆನ್ಸರ್ ಈಸ್ ಎಸ್, ದೆನ್ ಗೋ ಅಹೆಡ್, ಇಲ್ಲ ಅಂದರೆ ಬೇಡ. ಇದು ಸೆಕೆಂಡ್ ಸೆಕ್ಷನ್. ಥರ್ಡ್ ಸೆಕ್ಷನ್ ಆಫ್ ಸ್ಟೂಡೆಂಟ್ಸ್ ಹೆಂಗೆ ಅದೀರಿ ಅಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಎರಡೂ ಬೇಡ ಅಂತ ಕ್ಲಿಯರಾಗಿ ಡಿಸೈಡ್ ಮಾಡಿರಿ. ಇದು ಬೆಸ್ಟ್ ಡಿಸಿಷನ್. ಅಂದ್ರೆ ಫಸ್ಟ್ ಡಿಸಿಷನ್ ಆಲ್ಸೋ ಇಸ್ ಬೆಸ್ಟ್. ಫಸ್ಟ್ ಸೆಕ್ಷನ್ ಆಫ್ ಸ್ಟೂಡೆಂಟ್ಸ್ ದೇ ಆರ್ ಫರ್ಮ್ಲಿ ಡಿಸೈಡೆಡ್ ಇದು ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಫರ್ಮ್ಲಿ ಡಿಸೈಡ್ ಮಾಡ್ಯಾರ. ಅಂದರೆ ಒಂದಿಷ್ಟು ಮಂದಿ ಇಂಜಿನಿಯರಿಂಗ್ ಅನ್ಡಿಸೈಡ್ ಮಾಡ್ಯಾರ, ಒಂದಿಷ್ಟು ಮಂದಿ ಮೆಡಿಕಲ್ ಅನ್ಡಿಸೈಡ್ ಮಾಡ್ಯಾರ. ದಟ್ ಈಸ್ ಬೆಸ್ಟ್. ಆ್ಯಂಡ್ ದಿಸ್ ಥರ್ಡ್ ಸೆಕ್ಷನ್ ಇಸ್ ಆಲ್ಸೋ ಬೆಸ್ಟ್ ಬಿಕಾಸ್ ದೇ ಹ್ಯಾವ್ ಡಿಸೈಡೆಡ್ ನಾಟ್ ಟು ಡೂ ಎನಿ ಆಫ್ ದ ಟು. ಸೆಕೆಂಡ್ ಸೆಕ್ಷನ್ ಈಗ ನೀವು ಭಯ ಆಗ್ತೀನಿ, ನೆಗೆಟಿವ್ ಮಾತಾಡ್ತೀನಿ ಅಂತಲ್ಲ. ಆಬ್ವಿಯಸ್ಲಿ ಐ ಬಿಲಾಂಗ್ ಟು ದ ಸೆಕೆಂಡ್ ಸೆಕ್ಷನ್ ಅಲ್ಲ, ಐ ಡಿಡ್ ಇಂಜಿನಿಯರಿಂಗ್ ಫಾರ್ ದ ಸೇಕ್ ಆಫ್ ಇಟ್. ಸೊ ನಿಮ್ಮ ಗ್ಯಾಂಗ ನಾನು ಸೆಕೆಂಡ್ ಸೆಕ್ಷನ್ ಗ್ಯಾಂಗ್ನ. ಥರ್ಡ್ ಸೆಕ್ಷನ್ ಸ್ಟೂಡೆಂಟ್ಸ್ ದೇ ಹ್ಯಾವ್ ಫರ್ಮ್ಲಿ ಡಿಸೈಡೆಡ್ ಅವು ಎರಡು ಬೇಡ. ಓಕೆ, ಇವ್ರಿಗೆ ನಾವು ಒಂದಿಷ್ಟು ಮಾತು ಹೇಳೋದೈತೆ. ಓಕೆ, ನೀವು ಇಂಜಿನಿಯರಿಂಗು ಬೇಡ ಮೆಡಿಕಲ್ಲು ಬೇಡ ಅಂತ ಸೈಡಿಗೆ ಇಟ್ಟಿರಿ. ಸೊ ಯಾವ ಡಿಗ್ರಿ ಮಾಡಬೇಕು ಅಂತ ನಿಮ್ಗೆ ಒಂದು ತಲೆಯಾಗಿರ್ತೈತಿ. ಯಾವ ಡಿಗ್ರಿ ಮಾಡಬೇಕು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಇದ್ರಾಗ. BSc ಮಾಡಿರಿ, BCA, ವಾಟ್ ಎವರ್ ಡಿಗ್ರಿ ನನ್ಗೆ ಆ್ಯಕ್ಚುಲಿ ಎನಿ ಡಿಗ್ರಿ ಡಸಂಟ್ ಹೋಲ್ಡ್ ಎನಿ ವ್ಯಾಲ್ಯೂ ನನ್ನ ಪ್ರಕಾರ. ಸೊ ಡಿಗ್ರಿ ಯಾವುದೊಂದು ಮುಗಿಸ್ತೀರಿ, ಬಟ್ ಆಬ್ವಿಯಸ್ಲಿ ಯು ಹ್ಯಾವ್ ಥಾಟ್ ಆಫ್ ಸಮಥಿಂಗ್ ಅಲ್ಲ. ಇಫ್ ನಾಟ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್, ವಿಚ್ ಫೀಲ್ಡ್ ಐ ವಾಂಟ್ ಟು ಎಂಟರ್ ಆಫ್ಟರ್ ಪರ್ಸ್ಯೂವಿಂಗ್ ಎನಿ ಡಿಗ್ರಿ. ಏನು ಮಾಡ್ಬೇಕಂತ ಮಾಡಿರಿ ಆಫ್ಟರ್ ದ್ಯಾಟ್ ಡಿಗ್ರಿ ಡಿಸೈಡ್ ಆಗಿದ್ದಿಲ್ಲ ಅಂದರೆ ಡಿಸೈಡ್ ಮಾಡಿರಿ. ಡಿಸೈಡ್ ಆಗಿತ್ತು ಅಂದರೆ ಅಂಥವ್ರಿಗೆ ವಾಟ್ ಐ ವಾಂಟ್ ಟು ಟೆಲ್. ಡಿಸೈಡ್ ಆಗಿದ್ದಿಲ್ಲ ಅಂದರೆ ಅದನ್ನು ಹೇಳ್ತೀನಿ ಆಮೇಲೆ. ಡಿಸೈಡ್ ಆಗಿತ್ತು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಹಿಂಗೆ ಅನ್ಕೋರಿ, ನೀವು ಯಾವುದೋ ಬಿಸ್ನೆಸ್ ಮಾಡ್ಬೇಕಂತ ಮಾಡಿರಿ. ಯು ಡೋಂಟ್ ವಾಂಟ್ ಟು ಯಾವುದೋ ಡಿಗ್ರಿ ಮುಗಿಸಿ ಜಾಬ್ ಹುಡುಕೋ ಇಂಟೆನ್ಷನ್ ನಿಮ್ದಿಲ್ಲ. ನೀವು ಬಿಸ್ನೆಸ್ ಸೆಟಪ್ ಮಾಡಿ ಯು ವಾಂಟ್ ಟು ಗಿವ್ ಜಾಬ್ಸ್ ಟು ಪೀಪಲ್ ಅಂತ ನಿಮ್ಮ ತಲೆಯಾಗಿತ್ತು ಅಂದ್ರೆ ಯಾವ ಬಿಸ್ನೆಸ್ಸು, ಯಾವ ಫೀಲ್ಡ್ನಾಗಿನ ಬಿಸ್ನೆಸ್ ಮಾಡ್ಬೇಕಂತ ಮಾಡಿರಿ ಅದನ್ನ ವಿಚಾರ ಮಾಡಿರಿ. ಸೊ ಈಗ ನಮಗೆ ಬಿಸ್ನೆಸ್ ಮಾಡ್ಬೇಕಂತೈತಿ, ಐ ವಾಂಟ್ ಟು ಅರ್ನ್ ಲಾಟ್ ಆಫ್ ಮನಿ ಅಂತ ಐತಿ. ಇವ್ರ ಡಿಗ್ರಿ ಸಂಬಂಧ ಇಲ್ಲ, ಏನೋ ಡಿಗ್ರಿ ಮುಗಿಸ್ಕೊತೀನಿ ಬಟ್ ಯಾವುದೋ ಬಿಸ್ನೆಸ್ ಮಾಡಿ ಮಸ್ತ್ ಸಕ್ಸಸ್ಫುಲ್ ಆಗ್ತೀನಿ ಆ ಬಿಸ್ನೆಸ್ ಒಳಗೆ ಅಂತ ನಿಮ್ಮ ತಲೆಯಾಗಿತ್ತಂದ್ರೆ ಯಾವ ಫೀಲ್ಡ್ನಾಗ ಬಿಸ್ನೆಸ್ ಮಾಡ್ಬೇಕಂತ ಗೊತ್ತಾಗೋಲ್ದು ಅಂದರೆ ರೀಡ್ ಸಮ್ ಬುಕ್ಸ್ ರಿಲೇಟೆಡ್ ಟು ಇಟ್. ಫೀಲ್ಡ್ ತಾನಾಗೆ ನಿಮ್ಗೆ ಬರ್ತೈತಿ, ಬಟ್ ಯಾವ್ದಾರ ಫೀಲ್ಡ್ನಾಗ ಬಿಸ್ನೆಸ್ ಮಾಡಿರಿ, ಹೌ ಟು ಎಕ್ಸಿಕ್ಯೂಟ್ ಇಟ್ ವೆಲ್ ಅಂತ ಅರ್ಥ ಮಾಡ್ಕೊಳಕ್ಕೆ ರೀಡ್ ಸಮ್ ಬುಕ್ಸ್ ಲೈಕ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಇರ್ಬೋದು, ಅಥವಾ ಒಂದಿಷ್ಟು ಬುಕ್ಸ್ ಅದಾವೆ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ನಂಗೆ ಟೆಕ್ಸ್ಟರ್ ಮಾಡಿರಿ, ಕಾಲರ್ ಮಾಡಿರಿ, ಐ ಟೆಲ್ ಯು. ರೀಡ್ ಬುಕ್ಸ್. ಆಮೇಲೆ ಒಂದಿಷ್ಟು ಯೂಟ್ಯೂಬ್ನಾಗ ವೀಡಿಯೋಸ್ ನೋಡಿರಿ. ಬಡ್ಡಿಂಗ್ ಬಿಸ್ನೆಸ್ ಮ್ಯಾನ್ ಅಂದರೆ ಇನಿಷಿಯಲ್ ಇಫ್ ಯು ಬಿಸ್ನೆಸ್ ಯಾರು ಸೆಟಪ್ ಮಾಡ್ಬೇಕಂತ ಮಾಡ್ಯಾರ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರ್ತಾವೆ, ಇನಿಷಿಯಲ್ ಏನೇನು ಮಾಡ್ಬೇಕಂತ, ಹೌ ಟು ಒಂದು ಯಾವುದೋ ಸಕ್ಸಸ್ಫುಲ್ ಬಿಸ್ನೆಸ್ ನಡೆಸ್ಬೇಕಂದ್ರೆ ಇನಿಷಿಯಲ್ ಥಿಂಗ್ಸ್ ಏನೇನು ಬೇಕು ಒಬ್ಬಂಗೆ ಅನ್ನೋದನ್ನು ಸರ್ಚ್ ಮಾಡಿರಿ. ಅವು ಯೂಟ್ಯೂಬ್ನಾಗ ಇರ್ತಾವೆ ವೀಡಿಯೋಸ್, ಅವ್ನು ನೋಡಿರಿ. ಒಂದಿಷ್ಟು ಮಂದಿಗೆ ಓಕೆ ಇದು ಬಿಸ್ನೆಸ್ ಆಯ್ತು. ಓವರಾಲಾಗಿ ನಾ ಈಗ ಏನು ಹೇಳ್ಬೇಕಂತ ಮಾಡೀನಿ ಅಂದ್ರೆ ವಾಟ್ ಎವರ್ ಯು ವಾಂಟ್ ಟು ಟೇಕ್ ಯುವರ್ ಫಸ್ಟ್ ಸ್ಟೆಪ್ ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಟೈಮ್ ನಾವು. ಈಗ ನಮ್ಮದು ನಾವು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋಂಗಿಲ್ಲ ಬಿಕಾಸ್ ವಿ ಆರ್ ಶ್ಯೂರ್ ನಾವು ಇಂಜಿನಿಯರಿಂಗ್ ಮಾಡೋಂಗಿಲ್ಲ, ಮೆಡಿಕಲ್ನೂ ಮಾಡೋಂಗಿಲ್ಲ. ವಿ ಆರ್ ಶ್ಯೂರ್, ಬಟ್ ನಾವೇನು ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋಂಗಿಲ್ಲ. ಸೊ ನಾವು ಮಸ್ತ್ ಟೈಮ್ ಪಾಸ್ ಮಾಡ್ತೀವಿ, ನೆಟ್ಫ್ಲಿಕ್ಸ್ ಅಮೆಝಾನ್ ಮಾಡ್ಕೊಂಡು ಕೊಡ್ತೀವಿ ಅಂತ ಮಾಡಿರಿ. ಆಬ್ವಿಯಸ್ಲಿ ಟೈಮ್ ಐತಿ, ಮಜಾ ಮಾಡಿರಿ, ಎಂಟರ್ಟೈನ್ ಮಾಡ್ಕೋರಿ ನಿಮ್ಗೆ ನೀವು.
ಬಟ್ ದಿಸ್ ಟೈಮಲ್ಲ ಇದು ಇನ್ನೊಮ್ಮೆ ಸಿಗೋಂಗಿಲ್ಲ. ಸೊ ಈ ಟೈಮು ಟೇಕ್ ಯುವರ್ ಫಸ್ಟ್ ಸ್ಟೆಪ್, ವಾಟ್ ಎವರ್ ಇಟ್ ಮೈಟ್ ಬಿ. ಯಾವುದೋ ಒಂದು ಮುಂದಿನ ಮಾಡ್ಕೊಂಡ್ಬಿಟ್ರೆ ಅದ್ರ ಕಡೆ ನಿಮ್ದು ಒಂದು ಬೇಬಿ ಸ್ಟೆಪ್. ಕೀಪ್ ಯುವರ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದ್ಯಾಟ್ ಡೈರೆಕ್ಷನ್ ಅನ್ನೋದು ನನ್ನ ಪಾಯಿಂಟ್. ಸೊ ಈಗ ಬಿಸ್ನೆಸ್ ಬಗ್ಗೆ ನಾನು ಹೇಳಿದೆ. ಈಗ ಹಿಂಗೆ ಅನ್ಕೋರಿ, ಇಫ್ ಯು ವಾಂಟ್ ಟು ಬಿಕಮ್ ಅ ರೈಟರ್, ಅಂದರೆ ಯು ಲವ್ ರೈಟಿಂಗ್, ಅಂದರೆ ಯಾವುದೋ ನೀವು ನಾವೆಲ್ಸ್ ಓದ್ತಿರ್ತೀರಿ, ಅವಾಗ ಅದನ್ನು ನೋಡಿದ್ರೆ ಓಕೆ ನಾನು ಹಿಂಗೆ ಬರಿಬೋದು ಅಂತ ನಿಮ್ಗೆ ಅನ್ಸಕತ್ತಿತ್ತು ಅಂದ್ರೆ ಸ್ಟಾರ್ಟ್ ರೈಟಿಂಗ್ ನಾವು. ಅಂದ್ರೆ ಏನು ಸ್ಟಾರ್ಟ್ ರೈಟಿಂಗ್ ಅಂದರೆ ಏನು? ಈ ಫಾರ್ ಎಕ್ಸಾಂಪಲ್ ಈಗ ಲಾಕ್ಡೌನ್ ಆಗೈತಿ. ಈ ಲಾಕ್ಡೌನ್ ಒಳಗೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನು? ಹೌ ಆರ್ ಯು ಫೇಸಿಂಗ್ ಡೇ ಟು ಡೇ ಲೈಫನ್ನು ಹೆಂಗೆ ಫೇಸ್ ಮಾಡಕತ್ತೀರಿ, ಹೆಂಗೆ ಟೈಮ್ ಪಾಸ್ ಮಾಡತ್ತೀರಿ, ಇದನ್ನು ಫನ್ನಿ ವೇ ಒಳಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು, ಯು ರೈಟ್ ಇಟ್ ಡೌನ್. ಅವಾಗ ನಿಮ್ಗೊಂದು ಓಕೆ ಅದನ್ನು ಅಂದರೆ ಹೆಂಗೆ ಬರೀಬೇಕು ಅಂದ್ರೆ ಅದನ್ನು ನೀವು ಬರೆದು ನಿಮ್ಮ ಫ್ರೆಂಡ್ಸಿಗೆ ಯಾರಿಗೂ ತೋರಿಸಿದಾಗ ಅದನ್ನ ಅವ್ರಿಗೆ ಅದು ಎಂಟರ್ಟೈನ್ ಆಗಿರ್ಬೇಕು. ಲಾಕ್ಡೌನ್ ಹೆಂಗೆ ನಾನು ಮುಂಜಾನೆ ಇದ್ದೆ, ಆಮೇಲೆ ಹಿಂಗೆ ಮಾಡಿದೆ ಇದು ಅಲ್ಲ. ಅದು ಹೆಂಗೆ ಬರೆದಿರ್ಬೇಕು ಅಂದ್ರೆ ಅದು ಓದಿದವ್ರಿಗೆ ಎಂಟರ್ಟೈನ್ ಆಗಿರ್ಬೇಕು. ಹ್ಯೂಮರ್ ಈಸ್ ದ ಮೇನ್ ಥಿಂಗ್. ಅವ್ರು ನಕ್ಕೊಂತ ಓದಿರ್ಬೇಕು ಅದನ್ನು. ದ್ಯಾಟ್ ಈಸ್ ದ ಮೇನ್ ಥಿಂಗ್ ವೆನ್ ಯು ರೈಟ್. ಅಂದರೆ ನನ್ನ ಪ್ರಕಾರ ವೆನ್ ಎವರ್ ಯು ರೈಟ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹ್ಯೂಮರ್. ಸೊ ಸ್ಟಾರ್ಟ್ ರೈಟಿಂಗ್. ಇಫ್ ಯು ವಾಂಟ್ ಟು ಬಿಕಮ್ ಅ ರೈಟರ್, ಯು ಸ್ಟಾರ್ಟ್ ರೈಟಿಂಗ್ ನಾವು. ಇದನ್ನು ಯಾಕೆ ಹೇಳಾಕತ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ತೊಗೊಳ್ಳೋಣ. ನನ್ನ ಪಾಯಿಂಟ್ ಈಸ್ ಟೇಕ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಫೀಲ್ಡ್. ಇಫ್ ಯು ವಾಂಟ್ ಟು ಬಿಕಮ್ ಅ ಆರ್ಟಿಸ್ಟ್ ಅನ್ಕೋರಿ, ಹಿಂಗೆ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಡ್ರಾಯಿಂಗ್ ಆ್ಯಂಡ್ ಆಲ್, ಇವು ಭಾಳ ನೀವು ಪ್ಯಾಷನೇಟ್ ಅದಿರಿ ಡ್ರಾಯಿಂಗ್ ಬಗ್ಗೆ, ನೀವು ಮಾಡೋಕ್ಕೂ ಮಸ್ತ್ ಬರ್ತೈತಿ. ನನ್ನ ಗತೆ ಅಲ್ಲ, ಮಸ್ತ್ ಡ್ರಾಯಿಂಗ್ ಬರ್ತೈತಿ ಅಂದ್ರೆ ಸ್ಟಾರ್ಟ್ ಟ್ರೈಯಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಟ್ಸ್. ಮನ್ಯಾಗ ಕುಂತಾಗ ಟ್ರೈ ಮಾಡ್ಕೊತಿರ್ರಿ ಬೇರೆ ಅದು. ಈಗ ನೀವು ಹಿಂದಿನ ವಿಚಾರ ಮಾಡಿಬಿಡ್ರಿ, ಓಕೆ ನಂಗೆ ಡ್ರಾಯಿಂಗ್ ನಂಗೆ ಮಸ್ತ್ ಟ್ಯಾಲೆಂಟ್ ಐತಿ, ಬಟ್ ನಾನು ಇಫ್ ಐ ಬಿಕಮ್ ಅ ಆರ್ಟಿಸ್ಟು, ನಾ ಡ್ರಾಯಿಂಗ್ ನಾವು ಮಾಡ್ತೀನಿ, ಬಟ್ ಅದರಿಂದ ರೊಕ್ಕ ಹೆಂಗೆ ಮಾಡೋದು ಇದನ್ನ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿದವ್ರು ಲಕ್ಷಗಟ್ಟಲೆ ಮಾಡ್ತಾರೆ, ಬಟ್ ನಾವು ಹಿಂಗೆ ಆರ್ಟಿಸ್ಟಾಗಿ ಏನು ಮಾಡೋದೈತಿ, ಹೌ ಕ್ಯಾನ್ ಐ ಅರ್ನ್ ಮನಿ, ಇವು ಬೇಡ. ಹೌ ಟು ಕ್ರಿಯೇಟ್ ಅ ಮಾರ್ಕೆಟ್ ಫಾರ್ ಯುವರ್ ಸ್ಕಿಲ್ ದ್ಯಾಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ಲೇಟರ್. ಯು ವರ್ಕ್ ಆನ್ ಯುವರ್ ಸ್ಕಿಲ್, ಯು ವರ್ಕ್ ಆನ್ ಇಂಪ್ರೂವಿಂಗ್ ಯುವರ್ ಕ್ರಾಫ್ಟ್. ನೀವು ಬೆಸ್ಟ್ ಆರ್ಟಿಸ್ಟ್ ಆಗಕ್ಕೆ ಟ್ರೈ ಮಾಡಿರಿ. ಆ ಆರ್ಟಿಂದ ನಿಮ್ಗೆ ರೊಕ್ಕ ಹೆಂಗೆ ಸಿಗುತ್ತೆ ಅಂತ ಆಮೇಲೆ ನೋಡಕ್ಕೆ ಬರ್ತದೆ. ಇಫ್ ಯು ಬಿಕಮ್ ಬೆಸ್ಟ್ ಆರ್ಟಿಸ್ಟ್ ಪಾಸಿಬಲ್, ನೀವು ಏನು ಬೆಸ್ಟ್ ಆಗಕ್ಕೆ ನಿಮ್ಗೆ ಪಾಸಿಬಿಲಿಟಿ ಅದನ್ನು ನೀವು ಆದರೆ ಅಂದರೆ ಪಕ್ಕಾ ಯು ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ. ಈಗ ಮೊನ್ನೆ ನೋಡಿರಿ, ಈ ಎಕ್ಸಾಂಪಲ್ ಇದು ಸೂಟೇಬಲ್ ಆಗಲಿಕ್ಕಿಲ್ಲ, ಬಟ್ ಅಂದರೂ ಮೊನ್ನೆ ಸದ್ಗುರು ಒಂದು ಪೇಂಟಿಂಗ್ ಮಾಡಿ ಹಾಕಿದ್ರು, ಆಕ್ಷನಿಗೆ ಹಾಕಿದ್ರು. ಆ ಬಂದಿದ್ದ ರೊಕ್ಕ ಎಲ್ಲ ಕೊರೋನಾದು ರಿಲೀಫ್ ಫಂಡಿಗೆ ಕೊಡ್ಬೇಕಂತ. ದ್ಯಾಟ್ ಆರ್ಟ್ ವಾಸ್ ಪರ್ಚೇಸ್ ಬೈ ಅ ಪರ್ಸನ್ ಫಾರ್ 4,15,00,000 rupees. 4,15,00,000 rupees. ಮೇ ಬಿ ಅವರು ಕೊರೋನಾ ಡೊನೇಟ್ ಮಾಡ್ಕೊಂಡು ಮಾಡಿದ್ರು, ಅದು ಕೊಟ್ಟರು. ಬಟ್ ದೇರ್ ಆರ್ ಲಾಟ್ ಆಫ್ ಇನ್ಸ್ಟಾನ್ಸಸ್ ಫಾರ್ ಜಸ್ಟ್ ಆರ್ಟ್ ಪೀಸ್ ಕ್ಯಾನ್ ಗೋ ಫಾರ್ crores of rupees. ಸೊ ದ್ಯಾಟ್ ಈಸ್ ಸೆಕೆಂಡರಿ. ಮಾರ್ಕೆಟ್, ಹೌ ಟು ಕ್ರಿಯೇಟ್ ಅ ಮಾರ್ಕೆಟ್ ಫಾರ್ ಯುವರ್ ಸ್ಕಿಲ್ ಈಸ್ ಸೆಕೆಂಡರಿ. ಯು ವರ್ಕ್ ಆನ್ ಯುವರ್ ಸ್ಕಿಲ್, ಯು ವರ್ಕ್ ಆನ್ ಇಂಪ್ರೂವಿಂಗ್ ಯುವರ್ ಸ್ಕಿಲ್, ಯು ವರ್ಕ್ ಆನ್ ಇಂಪ್ರೂವಿಂಗ್ ಯುವರ್ ಕ್ರಾಫ್ಟ್. ಸೊ ಇದು ರೈಟಿಂಗ್ ಅಥವಾ ಆರ್ಟಿಸ್ಟ್ ಅದು. ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಬಿಕಮ್ ಅ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ಬೇಕಂತ ಮಾಡಿದ್ರಿ ಅಂದ್ರೆ ಭಾಳಷ್ಟು ಕಂಟೆಂಟನ್ನು ಸೋಕ್ ಇನ್ ಲಾಟ್ ಆಫ್ ಕಂಟೆಂಟ್. ಭಾಳಷ್ಟು ಸ್ಟ್ಯಾಂಡಪ್ ಕಾಮಿಡಿ ನೋಡಿರಿ, ಹೌ ದೇ ಪರ್ಫಾರ್ಮ್, ಯಾವುದೋ ಒಂದು ಕನ್ಸೆಪ್ಟನ್ನು ಹೌ ದೇ ಕಮ್ ಆನ್ ಸ್ಟೇಜ್ ಆ್ಯಂಡ್ ಎಕ್ಸ್ಪ್ರೆಸ್, ಹೌ ದೇ ಮೇಕ್ ಪೀಪಲ್ ಲಾಫ್. ಸರಳ ಕನ್ಸೆಪ್ಟ್ ಇರ್ತೈತೆ ಅದು ಜೋಕ್ ಇರೋಂಗಿಲ್ಲ. ಅದು ಈಗ ಜೋಕ್ ಹೇಳಿ ಒಬ್ಬರು ನಗಿಸ್ಬೇಕಂತಿಲ್ಲ, ಅದನ್ನು ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿರ್ಬೋದು, ಅದನ್ನು ಫನ್ನಿ ವೇ ಒಳಗೆ ಹೆಂಗೆ ಹೇಳೋದು ಅನ್ನೋದು ಭಾಳಷ್ಟು ಮಂದಿ ದೇ ಹ್ಯಾವ್ ದೇರ್ ಓನ್ ಡಿಫ್ರೆಂಟ್ ವೇಸ್. ಯು ಕ್ಯಾನ್ ವಾಚ್ ಲಾಟ್ ಆಫ್ ಕಂಟೆಂಟ್ ಆ್ಯಂಡ್ ದ್ಯಾಟ್ ಸೆಟ್ಸ್ ಇನ್ ಪ್ರಿಪೇರಿಂಗ್ ಯುವರ್ ಓನ್ ವೇ. ನಿಮಗೊಂದು ಓನ್ ಸ್ಟೈಲ್ ಇರ್ತದೆ ನಿಮ್ದು, ಅದನ್ನು ಡೆವಲಪ್ ಮಾಡೋಕೆ ಅವೆಲ್ಲ ಹೆಲ್ಪ್ ಆಗ್ತಾವೆ. ಸೊ ಲಾಟ್ ಆಫ್ ಕಂಟೆಂಟ್ ಅಬ್ಸರ್ವ್ ಮಾಡಿ, ಲಾಟ್ ಆಫ್ ಕಂಟೆಂಟ್ ಯು ಸೋಕ್ ಇನ್, ಯು ಅಬ್ಸರ್ವ್, ಯು ಸಿ, ಯು ಡ್ರಿಂಕ್ ದ ಕಂಟೆಂಟ್. ಇವು ಇಷ್ಟ ಅದು. ಆಮೇಲೆ ಹಿಂಗಿತ್ತು ಅನ್ಕೋ, ನೀವು ವಾಂಟ್ ಟು ಚಾರ್ಟೆಡ್ ಅಕೌಂಟೆಂಟ್ ಇಂಥವೆಲ್ಲ ಆಗ್ಬೇಕಂತ ಮಾಡಿದ್ರೆ ಅದಕ್ಕೆ ಫಸ್ಟ್ ಸ್ಟೆಪ್ ಏನು? ನಾನು ಏನು ಹೇಳ್ತೀನಿ, ಒಟ್ಟು ಫಸ್ಟ್ ಸ್ಟೆಪ್ ತೊಗೊರಿ ಅದ್ರ ಕಡೆ. ಈಗ ಜಗ್ ಟೈಮ್ ಸಿಕ್ಕೈತಿ, ಬರೀ ಅದು ಇದು ಮೂವೀಸ್ ನೋಡ್ಕೊಂಡು ಕುಂದಿರ್ತೀವಿ, ಫ್ರೆಂಡ್ಸ್ ಜೊತೆ ಫೋನೇ ಮಾತಾಡ್ಕೊಂಡು ಕುಂದಿರ್ತೀವಿ, ಅದೇ ಟೈಮ್ ಪಾಸ್ ಮಾಡೋಕಿನ್ನ ಟೇಕ್ ದ ಫಸ್ಟ್ ಸ್ಟೆಪ್. ಈಗ CA ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಫಸ್ಟಿಗೆ ಯಾವ ಡಿಗ್ರಿ ಮಾಡಬೇಕು ಅದ್ರ ಕಡೆ ಲಕ್ಷ ಕೊಟ್ಟು. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಯಾರ್ಯಾರು ಆಲ್ರೆಡಿ ಆಗಿರ್ತಾರೆ, ಯಾರ್ಯಾರು ಸೀನಿಯರ್ಸ್ ಇರ್ತಾರೆ, ಅದ್ರ ಇಫ್ ಯು ವಾಂಟ್ ಟು ಬಿಕಮ್ ದ್ಯಾಟ್ ಆಲ್ಸೋ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಯಾರ್ಯಾರು ಅದಕ್ಕೆ ಟ್ರೈ ಮಾಡಿದವರು ನಮ್ಮ ಫ್ರೆಂಡ್ಸ್ ಅದಾರ, ಅವ್ರ ಜೊತೆ ನಾನು ನಿಮ್ಗೆ ಮಾತಾಡ್ಸ್ತೀನಿ. ಭಾಳಷ್ಟು ಹಿಂಗೆ ಅದಾವೆ. ವಾಟ್ ಮೈ ಆ್ಯಕ್ಚುಯಲ್ ಪಾಯಿಂಟ್ ಈಸ್, ನಿಮ್ದು ಯಾವುದಾದ್ರು ಫೀಲ್ಡ್ ತಲೆಯಾಗಿರಲಿ,
ಆ ಫೀಲ್ಡನ್ನ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಏನು, ಅಲ್ಲೇ ನೀವು ಹೋಗ್ರಿ, ಅದನ್ನು ಸ್ಟಾರ್ಟ್ ಮಾಡಿರಿ ಈಗ ಅಂತ ಹೇಳಕತ್ತೀನಿ. ಆಮೇಲೆ ದ್ಯಾಟ್ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡೋಂಟ್ ಫೋಕಸ್ ಆನ್ ಹೌ ಟು ಕ್ರಿಯೇಟ್ ಅ ಮಾರ್ಕೆಟ್ ಫಾರ್ ಯುವರ್ ಸ್ಕಿಲ್, ಯು ಜಸ್ಟ್ ಫೋಕಸ್ ಆನ್ ಇಂಪ್ರೂವಿಂಗ್ ಯುವರ್ ಸ್ಕಿಲ್, ಇಂಪ್ರೂವಿಂಗ್ ಯುವರ್ ಕ್ರಾಫ್ಟ್. ಅದ್ರ ಕಡೆ ಲಕ್ಷ ಕೊಡ್ರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಹಿಂಗಿತ್ತು ಫಿಲ್ಮ್ ಮೇಕಿಂಗ್ ಒಳಗೆ ಹೋಗ್ಬೇಕಿತ್ತು ಅನ್ಕೋರಿ, ಫಿಲ್ಮ್ ಆ್ಯಕ್ಟರ್ ಆಗ್ಬೇಕು, ಆ್ಯಕ್ಟರ್ ಸೈಡ್ಗೆ ಇಫ್ ಯು ವಾಂಟ್ ಟು ಬಿಕಮ್ ಎ ಟೆಕ್ನಿಷಿಯನ್, ನಿಮ್ಮ ಕ್ಯಾಮ್ರಾಮನ್ ಆಗ್ಬೇಕಂದ್ರೆ ಹೆಂಗಿರುತ್ತೆ ಕ್ಯಾಮ್ರಾ, ಬೇರೆ ಬೇರೆ ಲೆನ್ಸ್ ಹೆಂಗೆ ವರ್ಕ್ ಆಗ್ತಾವೆ, ಆಮೇಲೆ ಕ್ಯಾಮ್ರಾ ಬಗ್ಗೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿರಿ, ಗೂಗಲ್ನಾಗ ಸರ್ಚ್ ಮಾಡಿರಿ, ಲಾಟ್ ಆಫ್ ಕಂಟೆಂಟ್ ಈಸ್ ಅವೈಲೇಬಲ್. ಇಫ್ ಯು ವಾಂಟ್ ಟು ಬಿಕಮ್ ಎಡಿಟರ್, ಯಾವುದೊಂದು ವೀಡಿಯೋ ರೆಕಾರ್ಡ್ ಮಾಡಿರಿ, ಆ ರೆಕಾರ್ಡ್ ಮಾಡಿದ್ದನ್ನು ಹೆಂಗೆ ಎಡಿಟ್ ಮಾಡ್ತೀರಿ. ಈಗ ನೋಡಿರಿ, ಒಂದು ಮೂವಿ ಹ್ಯಾಡ್ ರೆಡ್ ಇಟ್ ಸಮ್ವೇರ್, ಯಾವುದೋ ಒಂದು ಮೂವಿ ಈಸ್ ಬಾರ್ನ್ ಇನ್ ಎಡಿಟಿಂಗ್ ರೂಮ್ ಅಂತ. ಆ್ಯಕ್ಟರ್ಸ್ ವಿಲ್ ಬಿ ಪರ್ಫಾರ್ಮಿಂಗ್, ಆ ಕ್ಯಾಮ್ರಾ ವಿಲ್ ರೆಕಾರ್ಡ್ ವಾಟ್ ಎವರ್ ದೇ ಆರ್ ಪರ್ಫಾರ್ಮಿಂಗ್, ಬಟ್ ಆ್ಯಕ್ಚುಲಿ ದ್ಯಾಟ್ ಮೂವಿ ಈಸ್ ಬಾರ್ನ್ ಇನ್ ಎಡಿಟಿಂಗ್ ರೂಮ್ ವೆನ್ ದ ಮ್ಯೂಸಿಕ್ ಗೆಟ್ಸ್ ಆ್ಯಡೆಡ್ ಟು ಇಟ್. ಆಮೇಲೆ ಯಾವ್ಯಾವ ಪಾರ್ಟ್ ಬ್ಯಾಡ್ ಆದಾಗಿಂದ ಕಟ್ ಮಾಡಿ ಯಾವ ಎಕ್ಸಾಕ್ಟ್ ಸೀನಿಗೆ ಯಾವ ಎಮೋಷನಿಗೆ ಯಾವ ಮ್ಯೂಸಿಕ್ ಹಾಕಬೇಕು. ಸೊ ಒಂದು ಯಾವುದೋ ಮಸ್ತ್ ಸೀನ್ ನಡೆದಾಗ ಅದು ನಮಗೆ ಯಾವಾಗ ಇಂಪ್ಯಾಕ್ಟ್ ಆಗ್ತೈತಿ, ಆ ಸೀನ್ಗೆ ತಕ್ಕಂಗೆ ಮಸ್ತ್ ಮ್ಯೂಸಿಕ್ ಇರಬೇಕು, ಅದು ಇದನ್ನು ಮ್ಯಾಚ್ ಮಾಡೋದು. ಸೊ ಇದು ಎಡಿಟಿಂಗ್ ಸ್ಕಿಲ್ಸ್. ಸೊ ಇಂಥವೆಲ್ಲ. ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ಕ್ಯಾಮ್ರಾಮನ್, ಇಫ್ ಯು ವಾಂಟ್ ಟು ಬಿಕಮ್ ಎಡಿಟರ್, ಅದಕ್ಕೆ ಫಸ್ಟ್ ಸ್ಟೆಪ್ ಏನು? ಸೊ ಯು ಸರ್ಚ್ ಆನ್ಲೈನ್, ಗ್ರಾಸ್ಪ್ ದ ಕಂಟೆಂಟ್, ಎಲ್ಲ ಕಂಟೆಂಟ್ ಹುಡುಕ್ರಿ, ಅರ್ಥ ಮಾಡ್ಕೊರಿ. ನೀವು ಈಗ ಸ್ಟಾರ್ಟ್ ಮಾಡಿದ್ರಿ, ಈಗ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಮುಂದೆ ನಿಮ್ದು ಯಾವುದೋ ಡಿಗ್ರಿ ಮಾಡ್ಕೊಂಡ್ರೆ ಅದು ಮುಗಿದ ಮೇಲೆ ನೀವು ಯಾವ ಫೀಲ್ಡಿಗೆ ಹೋಗ್ಬೇಕಂತ ಮಾಡಿರ್ತೀರಿ, ಆ ಫೀಲ್ಡ್ ನಾಲೆಜ್ ಈಗ ನಿಮ್ಗೆ ಬಂದುಬಿಟ್ಟೈತಿ, ಯು ಆರ್ ಆಲ್ರೆಡಿ ಹಾಫ್ ವೇ ಥ್ರೂ ಅಂದ್ರೆ ಮುಂದೆ ಯು ಕ್ಯಾನ್ ಆಬ್ವಿಯಸ್ಲಿ ಅಲ್ಲಿಂದ ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಸೊ ರೈಟ್ ನೌ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಟೇಕ್ ದ ಫಸ್ಟ್ ಸ್ಟೆಪ್. ಇದನ್ನು ಮಾಡೋದು ಭಾಳ ಇಂಪಾರ್ಟೆಂಟ್. ಈಗ ಯಾರಿಗೆ ನಮ್ಗೆ ಮುಂದೆ ಏನು ಮಾಡ್ಬೇಕು ಗೊತ್ತೇ ಇಲ್ಲ, ಅವ್ರಿಗೆ ಭಾಳ ನಾಯಿ ಹೇಳಕ್ಕೆ ಬರೋಂಗಿಲ್ಲ, ಇದು ನಿಮ್ಗೆ ಗೊತ್ತಾಗ್ಬೇಕು. ಸೊ ನೀವು ಏನು ಮಾಡಿರಿ, ಇಟ್ ಮೈಟ್ ಸೌಂಡ್ ಸಿಲಿ ಟು ಯು, ಬಟ್ ಡೈಲಿ ಒಂದು 15-20 ಮಿನಿಟ್ಸ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂಡ್ರಿ. ಇದು ಮೆಡಿಟೇಷನ್ ಅಲ್ಲ, ಸುಮ್ಮನೆ ಯು ಜಸ್ಟ್ ಸಿಟ್, ಅನಲೈಸ್ ಯುವರ್ ಸೆಲ್ಫ್, ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಏನು ಮಾಡಿದ್ರೆ ನನಗೆ ವರ್ಕೌಟ್ ಆಗ್ಬೋದು. ಒಂದು ದಿವಸಕ್ಕೆ 2 ದಿವಸಕ್ಕೆ ಗೊತ್ತಾಗ್ಬೇಕಂತೇನಿಲ್ಲ. ಇಟ್ ಮೈಟ್ ಟೇಕ್ 2 months, 3 months, 4 months, ಹೌ ಮೆನಿ ಮಂತ್ಸ್ ಇಟ್ ವಿಲ್ ಟೇಕ್. ಒನ್ ಡೇ ಇಟ್ ವಿಲ್ ಫ್ಲ್ಯಾಶ್. ಅಲ್ಲಿ ತನಕ ಯು ಶುಡ್ ಬಿ ಪೇಷಂಟ್ ಆರ್ ಕೀಪ್ ಟ್ರೈಯಿಂಗ್ ಲಾಟ್ ಆಫ್ ಥಿಂಗ್ಸ್. ಒಂದು ಯಾವುದೋ ವರ್ಕೌಟ್ ಆಗ್ಬೋದು. ದ ಮೇನ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಇಸ್ ಟೇಕ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಇಟ್. ಆಮೇಲೆ ಈ ವಿಡಿಯೋನ ನಿಮ್ಗೆ ಸೆಕೆಂಡ್ ಇಯರ್ ಯಾರ್ಯಾರು ಮುಗಿಸಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಟೌನ್ಸ್ನಾಗ ಬೇರೆ ಬೇರೆ ಸಿಟೀಸ್ಗಳಿದ್ರು ಅವ್ರಿಗೆ ಫಾರ್ವರ್ಡ್ ಮಾಡಿರಿ. ಇಟ್ ಮೈಟ್ ಹೆಲ್ಪ್ ಇನ್ ಅ ಲಿಟಲ್ ವೇ. ಸೊ ಇದು ನನಗೆ 3-4 ದಿವಸದಿಂದ ವಿಚಾರ ನಡೆದಿದ್ದು, ಇವನು ಹೇಳಬೇಕು ಅಂತಂದು. ಸೊ ಟುಡೇ ಐ ಥಾಟ್ ಐ ವಿಲ್ ರೆಕಾರ್ಡ್ ಆ್ಯಂಡ್ ಪ್ರಾಬಬ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಇನ್ನೊಂದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿನಿ. ಇದೇನಾರು ಕೇಳಿದ ಮೇಲೆ ನಿಮ್ಗೇನಾರ ಓಕೆ ಅನಿಸಿ, ನಿಮ್ಗೆ ಇದ್ರ ಬಗ್ಗೆ ಮತ್ತೇನಾರು ಕೇಳ್ಬೇಕು ಅನ್ಸು, ನಮ್ಗೆ ಯಾವುದೋ ಒಂದು ಫೀಲ್ಡ್ ಐತಿ, ನಂಗೆ ಹಿಂಗೆ ಮಾಡ್ಬೇಕಂತ ಮಾಡೀನಿ, ನಿಮ್ಗೆ ಏನಾರು ಇದ್ರೆ, ನಂಗೆ ಏನಾರು ಕ್ವಶನ್ಸ್ ಕೇಳ್ತಿದ್ರೆ, you have my number, you can call me or you can text me or whatever. We'll discuss about it. ನಿಮ್ಗೆ ಏನಾರ ಇದ್ರೆ I'll explain. ಏನಾರ ಇದ್ರೆ ನನ್ನ ಕಡೆಯಿಂದ ಹೆಲ್ಪ್ ಮಾಡೋದಿದ್ರೆ I can help. ಆಮೇಲೆ when I was explaining ಇದು ಹೇಳೋ ಮುಂದೆ if you're nodding continuously, ಓಕೆ ಕರೆಕ್ಟ್ ಹೇಳತ್ತಾನೆ ನೀವು ಅನಿಸಿದ್ರೆ ಲೈಕ್ ದಿಸ್ ವಿಡಿಯೋ, ಕಮೆಂಟ್, ಶೇರ್, ಆ್ಯಂಡ್ ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ಡ್ ಆಲ್ರೆಡಿ ದೆನ್ ಸಬ್ಸ್ಕ್ರೈಬ್. ನಾ ಏನೋ ಹೇಳ್ಬೇಕಂತ ಮಾಡಿದ 3-4 ದಿವಸದಿಂದ ವಿಚಾರ ಇತ್ತಿದ್ದು ನಂಗೆ ತಲೆಯಾಗ. ಐ ಥಾಟ್ ದಿಸ್ ವಿಲ್ ಹೆಲ್ಪ್ ಯು. ಪ್ರಾಬಬ್ಲಿ ನಿಮಗಿದು ಯೂಸ್ ಆಗುತ್ತೆ ಅಂದ್ಕೊಂಡೀನಿ. ಸೊ ಇಫ್ ಯು ವಾಂಟ್ ಫರ್ದರ್ ಎನಿ ಫರ್ದರ್ ಹೆಲ್ಪ್ ಯು ಕ್ಯಾನ್ ಕಾಂಟ್ಯಾಕ್ಟ್. ಆಮೇಲೆ ಹೇಳಿದ್ದು ನಾ ಒಂದಿಷ್ಟು ಚಲೋ ಇಂಟೆನ್ಷನ್ಸ್ಲೇ ಹೇಳೀನಿ. ಐ ಸೀರಿಯಸ್ಲಿ ಹೋಪ್ ನಿಮಗೆ ಯೂಸ್ ಆಗೈತಿ. ಎಷ್ಟೊತ್ತು 20 minutes ಆಗಿರ್ಬೋದು ಇದು. ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ವಾಚ್ ದಿಸ್ and make use of it. Okay, thank you, bye, take care.